ಜಗತ್ತಿನ ಬೆಳಕು ಮತ್ತು ಕತ್ತಲೆ, ದೈವತ್ವ ಮತ್ತು ದೈತ್ಯ ಶಕ್ತಿ ಒಂದೇ ಮಹಾನ್ ಮೂಲದಿಂದ ಹುಟ್ಟಿವೆ ಅನ್ನೋದು ನಿಮಗೊತ್ತಾ? ಹೌದು, ಆ ಮೂಲವೇ ಮಹಾ ತೇಜಸ್ವಿ ಮರೀಚಿಯ ಪುತ್ರ ಕಶ್ಯಪ ಮಹರ್ಷಿ. ಅವರು ಕೇವಲ ಋಷಿಯಾಗಿರಲಿಲ್ಲ, ಸೃಷ್ಟಿಯನ್ನು ಮುನ್ನಡೆಸುವ ಪ್ರಜಾಪತಿ ಎಂಬ ದೈವಿಕ ಪದವಿಯನ್ನು ಹೊಂದಿದ್ದರು. ಪ್ರಜಾಪತಿ ದಕ್ಷನು ತನ್ನ 13 ದಿವ್ಯ ಪುತ್ರಿಯರಾದ ಅದಿತಿ, ದಿತಿ, ಧನು, ಕದ್ರು, ವಿನತ ಮುಂತಾದವರನ್ನು ಕಶ್ಯಪರಿಗೆ ಕನ್ಯಾದಾನ ಮಾಡಿದ ಕ್ಷಣದಿಂದಲೇ ಬ್ರಹ್ಮಾಂಡದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಾಯಿತು. ಪತ್ನಿ ಅದಿತಿಯ ಗರ್ಭದಿಂದ ಇಂದ್ರ, ಸೂರ್ಯ, ವರುಣರಂತಹ ಆದಿತ್ಯರು ಜನಿಸಿ ಲೋಕಕ್ಕೆ ಬೆಳಕು ತಂದರು. ಅದಿತಿಯ ಬೆಳಕನ್ನು ನೋಡಿದ ದಿತಿಯ ಹೃದಯದಲ್ಲಿ ಅಸೂಯೆಯ ಕತ್ತಲೆ ಮೂಡಿತು. ಆಕೆಯ ಗರ್ಭದಿಂದ ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ ಜನಿಸಿದರು. ಧನುವಿನಿಂದ ದಾನವ ಕುಲವು, ಕದ್ರುವಿನಿಂದ ವಾಸುಕಿ, ಶೇಷನಾಗದಂತಹ ನಾಗವಂಶವು, ವಿನತೆಯಿಂದ ಜ್ಞಾನಿ ಅರುಣ ಮತ್ತು ವಿಷ್ಣುವಾಹನ ಗರುಡನೂ ಜನಿಸಿದರು. ಹೀಗೆ ಅಪ್ಸರೆಯರು, ಗಂಧರ್ವರು, ಪಶು ಪಕ್ಷಿಗಳು ಸೇರಿದಂತೆ ಸಕಲ ಜೀವರಾಶಿಗಳಿಗೂ ಅವರೇ ಮೂಲ ಪುರುಷರಾದರು. ಆದುದರಿಂದಲೇ ದೇವಮಾನವರಿಂದ ಹಿಡಿದು ಪ್ರತಿಯೊಂದು ಜೀವಿಯು ಕಶ್ಯಪರ ಸಂತತಿಯೇ ಆಗಿದೆ. ಪುರಾಣಗಳು ಅವರನ್ನು ಸಮತೋಲನದ ಮೂರ್ತ ರೂಪ ಎಂದು ವರ್ಣಿಸುತ್ತವೆ. ಏಕೆಂದರೆ ಬೆಳಕಿನ ಮಹತ್ವ ಅರಿಯಲು ಕತ್ತಲೆಯ ಅನುಭವ ಅಗತ್ಯ. ಧರ್ಮದ ಸ್ಥಾಪನೆಗೆ ಅಧರ್ಮದ ಸವಾಲು ಅನಿವಾರ್ಯ. ಆದರೆ ಕಶ್ಯಪ ಮಹರ್ಷಿಗಳ ಮಹಿಮೆ ಇಲ್ಲಿಗೆ ಸೀಮಿತವಲ್ಲ. ಪರಶುರಾಮನು ಸಮಸ್ತ ಭೂಮಂಡಲವನ್ನು ಗೆದ್ದು ಅವರಿಗೆ ದಾನ ನೀಡಿದಾಗ ಅವರು ಕೈಗೊಂಡ ನಿರ್ಣಯವೇನು? ಅವರ ಜ್ಞಾನದ ಸಾರ ಇಂದಿನ ಜಗತ್ತಿಗೆ ನೀಡುವ ಸಂದೇಶವೇನು? ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ.